ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ನಾನು ಸಾಮಾನ್ಯವಾಗಿ ಪಾಠಗಳನ್ನು ಮಾಡದೆ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಪುಸ್ತಕದ ಬಗ್ಗೆ ನಾನು ಕೆಲವೊಂದಿಷ್ಟು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಪುಸ್ತಕದ ಹೆಸರು ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಸಂಖ್ಯಾ ಪದ್ಧತಿ ಮತ್ತು ರೇಖಾಗಣಿತ ಅನ್ನುವಂಥದ್ದು. ಇದನ್ನ ಬರೆದಿರ್ತಕ್ಕಂಥ ಆಥರ್ಸ್ 3 ಜನ: ಡಾಕ್ಟರ್ ಎಸ್ ಬಾಲಚಂದ್ರ ರಾವ್, ಡಾಕ್ಟರ್ ಎಂ ಶೈಲಜಾ, ಡಾಕ್ಟರ್ ವಿ ವನಜ ಅಂತ. ಇತ್ತೀಚೆಗೆ ನಾವು ನಮ್ಮ ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಸೈಂಟಿಫಿಕ್ ಮತ್ತು ಗಣಿತದ ಕುರಿತಾಗಿ ಬರ್ತಕ್ಕಂಥ ಒಬ್ಬ ಆಥರ್ ಎಸ್ ಬಾಲಚಂದ್ರ ಅವರನ್ನು ಕಳ್ಕೊಂಡಿದ್ವಿ. ಅಂದ್ರೆ ಈ ಪುಸ್ತಕದ ಒನ್ ಆಫ್ ದ ಆಥರ್ ಅಂತ ಹೇಳ್ಬೋದು. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೋರ್ಕೊಳ್ತಾ ಈ ಪುಸ್ತಕದ ರಿವ್ಯೂ ಬಗ್ಗೆ ನಾನು ಹೇಳ್ತೀನಿ. ಈ ಪುಸ್ತಕನ ನಾನು ಆಯ್ಕೆ ಮಾಡಿಕೊಳ್ಳಲು ಕಾರಣ ಏನಪ್ಪಾ ಅಂತಂದ್ರೆ, ಈ ಸಂಖ್ಯಾ ಪದ್ಧತಿ ಅನ್ನೋದು ಭಾರತದಲ್ಲಿ ಯಾವ ರೀತಿಯಾಗಿ ಪ್ರಾರಂಭವಾಯಿತು, ಸೊ ಮೊದಲಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಂಖ್ಯೆಗಳನ್ನ ಮತ್ತು ಸಂಕೇತಗಳನ್ನ ಭಾರತದಲ್ಲಿ ಬಳಸ್ತಾ ಇದ್ರು, ಮತ್ತು ಯಾವ ಯಾವ ರೀತಿ ರೇಖಾಗಣಿತ ಈ ಒಂದು ನಮ್ಮ ಭಾರತದಲ್ಲಿ ಒಂದು ಬಳಕೆಗೆ ಬಂತು, ಮತ್ತು ಅದಕ್ಕೆ ದಾಖಲೆಗಳೇನೇನು ಅಂತಂದ್ರೆ ಅತ್ಯಂತ ಸ್ಪಷ್ಟವಾಗಿ ಲೇಖಕರು ಇಲ್ಲಿ ಉಲ್ಲೇಖಿಸಿದರೆ ಎಲ್ಲ ಲೇಖಕರಿಗೂ ನಾನು ಈ ಸಂದರ್ಭದಲ್ಲಿ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಕನ್ನಡದಲ್ಲಿ ಇಂಥ ಒಂದು ಪುಸ್ತಕಗಳು ಅತ್ಯಂತ ವಿರಳವಾಗಿರೋದು. ಪ್ರತಿಯೊಬ್ಬರು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸ್ತಕ್ಕಂಥ ಶಿಕ್ಷಕರು ಇವುಗಳನ್ನ ಕೊಂಡು ಓದಿ ಮತ್ತು ಅವರು ಹೆಚ್ಚಿನ ಜ್ಞಾನವನ್ನು ಗಳಿಸ್ಕೋಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸೊ ಏನಪ್ಪ ಇದರಲ್ಲಿ ಏನೇನು ಒಂದು ಟಾಪಿಕ್ಸ್ ಇದರಲ್ಲಿ ಇದಾವೆ, ಯಾವ ಯಾವ ಒಂದು ಟಾಪಿಕ್ಸ್ ಕವರ್ ಆಗಿದ್ದಾವೆ ಇದರಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋದಂಗಿಲ್ಲ. ಮೊದಲಿಗೆ ದಶಮಾನ ಪದ್ಧತಿ ಬಗ್ಗೆ, ಬೌದ್ಧ ಸಾಹಿತ್ಯದಲ್ಲಿ ಹತ್ತರಗಾದ ಸಂಖ್ಯೆಗಳು, ಈ ರೀತಿಯಾಗಿ ಪ್ರತಿಯೊಂದರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಸೊ ಯಾವ್ಯಾವ ಶಾಸನಗಳಲ್ಲಿ ಯಾವ್ಯಾವ ರೀತಿ ಆಯ್ತು, ಸೊನ್ನೆಯ ಪರಿಕಲ್ಪನೆ ಮತ್ತು ಸ್ಥಾನ, ಬೆಲೆ ಮತ್ತು ಚಿಹ್ನೆಗಳು ನಮ್ಮ ಭಾರತದಲ್ಲಿ ಯಾವ ರೀತಿ ಬೆಳಕಿಗೆ ಬಂದವು. ಆಮೇಲೆ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಶುಲ್ಬ ಸೂತ್ರಗಳು ಅಂದ್ರೆ ಪೈಥಾಗೋರಸ್ ಥಿಯರಂ ಅಂತಂದು ಏನ್ ಹೇಳ್ತೀವಲ್ಲ ಅದರ ಬಗ್ಗೆ ಒಂದು ಉಲ್ಲೇಖ ಇದೆ. ಅದು ಶುಲ್ಬ ಸೂತ್ರಗಳಲ್ಲಿ ಒಂದು ಸಾಧನೆ ಇದರಲ್ಲಿ ಇತ್ತು ಅನ್ನೋದು ನಮ್ಮಲ್ಲಿ ತಿಳಿಯುತ್ತೆ. ಆರ್ಯಭಟನ ಅಕ್ಷರ ಸಂಖ್ಯಾ ಪದ್ಧತಿ ಬಗ್ಗೆ, ಕಟಪೆಯಾದಿ ಅಕ್ಷರ ಸಂಖ್ಯಾ ಈ ರೀತಿ, ಮತ್ತು ಲೊಗ್ಯಾರಿಥಮ್ ಬಗ್ಗೆನೂ ಕೂಡ ಭಾರತೀಯರ ಪರಿಕಲ್ಪನೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇದರಲ್ಲಿದೆ. ಮತ್ತು ಅದಕ್ಕೆ ಅದಲ್ಲದೆ ರಾಮಾನುಜನ್ ಅವರ ಒಂದು ವೃತ್ತವನ್ನು ಚಚ್ಚೌಕವಾಗಿರ್ತಕ್ಕಂಥ ಸಮಸ್ಯೆ ಅತ್ಯಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಇದರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಇದರಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತು ಇಲ್ಲಿ ಪೈ ಸಂಖ್ಯೆಗೆ ಸನ್ನಿಹಿತವಾದಂತಹ ಅಂದಾಜುಗಳು ಯಾವ ರೀತಿ ಭಾರತೀಯರು ಕಂಡುಕೊಂಡ್ರು ಅನ್ನೋದ್ರ ಬಗ್ಗೆ ಇದೆ. ಆಮೇಲೆ ಅಗ್ನಿಕುಂಡಗಳ ರಚನೆ ನಿಮ್ಗೆಲ್ಲ ಗೊತ್ತಿರಬಹುದು. ಯಜ್ಞ ಯಾಗಾದಿಗಳನ್ನ ಮಾಡಬೇಕಾದಾಗ ಇಲ್ಲಿ ಅಗ್ನಿಕುಂಡಗಳ ರಚನೆಯನ್ನ ಮಾಡ್ತಾ ಇದ್ರು. ಆ ರಚನೆಗಳ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ. ಇವರೆಲ್ಲ ಲೇಖಕರು. ಓಕೆ, ಸೊ ಮೊದಲಿಗೆ ನಾವು ನೋಡ್ತಾ ಹೋದಂಗೆಲ್ಲ ಇದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂಖ್ಯಾ ಪದ್ಧತಿ ಭಾರತದಲ್ಲಿ ಬೆಳಕಿಗೆ ಬಂತು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಮೊದಲಿಗೆ ಬಳಕೆ ಇತ್ತು. 1, 2, 4, 5 ಇದು ಖರೋಷ್ಠಿ ಸಂಖ್ಯೆಗಳು. ಅಂದ್ರೆ ಮೊದಲಿಗೆ ಅಶೋಕನ ಕಾಲದ ಒಂದು ಖರೋಷ್ಠಿ ಸಂಖ್ಯೆಗಳ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಯಾಕಂದ್ರೆ ಇದನ್ನ ನಾವು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕು. ಸೊ ಯಾವ ರೀತಿಯಾಗಿರ್ತಕ್ಕಂಥ ಬೆಳಕಿಗೆ ಬಂತು ಅನ್ನೋದ್ರ ಬಗ್ಗೆ ಇದೆ. ಮತ್ತು ಫಿಬೋನಾಕಿ ಸಿರೀಸ್ ಅಂತ ಹೇಳ್ತೀವಿ ನಾವು, ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಾನ ಬೆಲೆಯ ಸಂಖ್ಯಾ ಪದ್ಧತಿ ಎಲ್ಲಿಂದ ಇದು ಪ್ರಾರಂಭ ಆಯಿತು ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಇದೆ. ಬೇರೆ ಬೇರೆ ಒಂದು ಭಾಷೆಯಲ್ಲಿ ಲಿಪಿ, ಸಂಖ್ಯಾ ಲಿಪಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ, ಸಂಖ್ಯಾ ಚಿಹ್ನೆಗಳು ಯಾವ್ಯಾವ ರೀತಿ ಇತ್ತು ಅಂತ ತಿಳಿಸ್ಕೊಡಿದ್ದಾರೆ. ತಮಿಳು ಅದೇ ರೀತಿ ಕನ್ನಡದಲ್ಲಿ ಯಾವ ರೀತಿ ಒಂದು ಸಂಖ್ಯಾ ಚಿಹ್ನೆಗಳ ವಿಕಾಸ ಆಯಿತು ಅನ್ನೋದು. ಇತ್ತೀಚೆಗೆ ನಾವು ಕನ್ನಡದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಳ್ತಾ ಇಲ್ಲ. ಅದೊಂದು ಖೇದಕರ ಒಂದು ವಿಷಯ. ಮಕ್ಕಳಿಗೆ ಸಂಖ್ಯೆಗಳ ಬಗ್ಗೆ, ಕನ್ನಡ ಸಂಖ್ಯೆಗಳನ್ನ ಪರಿಚಯ ಮಾಡಿಕೊಡ್ಬೇಕು. ಅಟ್ಲೀಸ್ಟ್ ಮೂಲಭೂತ ಸಂಖ್ಯಾ ಪರಿಚಯ ಅಂತೂ ಇರಲೇಬೇಕು. ಈ ರೀತಿ ಇದು ಇರೋದು. ಸೊ ಯಾವ ರೀತಿ ಬೆಳಕಿಗೆ ಬಂತು ಮತ್ತು ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಹೋಗಿ ಫೈನಲ್ ಆಗಿ ಈ ರೀತಿ ಬಂತು. ಮೈಸೂರು ಅರಸರ ಕಾಲದಲ್ಲಿ ಈ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಇದೆ. ಅತ್ಯಂತ ಒಂದು
ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಇದು. ಪ್ರತಿಯೊಬ್ಬರು ಇದನ್ನ ಕೊಂಡುಕೊಂಡು ಓದಿ ಇದರ ಜ್ಞಾನ, ಯಾಕಂದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ಶಿಕ್ಷಣ ಅನ್ನೋದು ಯಾವ ರೀತಿ ಆಗಿದೆ ಅಂದ್ರೆ ಕೇವಲ ಪುಸ್ತಕ ಮತ್ತು ಪುಸ್ತಕಕ್ಕೆ ಸಂಬಂಧಿಸಿದಂತ ಮಾಹಿತಿಗಳನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತ ಪುಸ್ತಕಗಳನ್ನು ವಿದ್ಯಾರ್ಥಿಗಳ ಕೈಗೆತ್ಕೊಂತ ಇಲ್ಲ. ಸೊ ಅದರಿಂದ ಹೊರಬರಬೇಕು. ನಿಜವಾದ ಜ್ಞಾನ ಪುಸ್ತಕಗಳಲ್ಲಿ ಅಡಗಿದೆ. ಸಾಕಷ್ಟು ಪುಸ್ತಕಗಳನ್ನು ಕೊಂಡು ಓದಿ ಜ್ಞಾನವನ್ನು ಅವರು ಸಂಗ್ರಹಿಸ್ಕೋಬೇಕು. ಆವಾಗಲೇ ಅವರು ಪರಿಪೂರ್ಣರಾಗೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಒಂದು ಪುಸ್ತಕಗಳ ಪರಿಚಯ ವಿದ್ಯಾರ್ಥಿಗಳಿಗೆ ಹಾಗೂ ಎಷ್ಟೋ ಶಿಕ್ಷಕರಿಗೂ ಕೂಡ ಗೊತ್ತಿರಲ್ಲ ಇಂಥ ಪುಸ್ತಕಗಳು ಕನ್ನಡದಲ್ಲಿ ಇದ್ದಾವೆ ಅಂತ. ಅವರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡಿರೋದು. ಸೊ ಇಲ್ಲೆಲ್ಲ ನೋಡ್ಬೋದು ಲಗಾರಿದಮ್ ಯಾವ ರೀತಿ ಒಂದು ಕಲ್ಪನೆ ಭಾರತದಲ್ಲಿ ಬಂತು. ಒಂದು ಖೇದಕರ ವಿಷಯ ಏನಪ್ಪಾ ಅಂದ್ರೆ ಲಗಾರಿದಮ್ ಕಾನ್ಸೆಪ್ಟ್ ಅನ್ನೇ ಇವಾಗ PU ವಿದ್ಯಾರ್ಥಿಗಳಿಗೆ ತೆಗೆದಾಕಿಬಿಟ್ಟಿದ್ದಾರೆ. ಮೊದ್ಲಿಗೆ ಇತ್ತದು, ಸೊ ಇತ್ತೀಚೆಗೆ ತೆಗೆದಾಕಿದ್ದಾರೆ. ನೋಡಿ, ಇಲ್ಲಿ ಶ್ಲೋಕಗಳ ಮೂಲಕ ಪೈ ಒಂದು ಬೆಲೆಯನ್ನು ಯಾವ ರೀತಿಯಾಗಿ ಇದನ್ನ ಸಾಧಿಸಿದ್ದಾರೆ ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಇದೆ. ಸೊ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಇದು, ತಿಳ್ಕೋಬೇಕು. ರೇಖಾಗಣಿತ ಭಾರತದಲ್ಲಿ ಯಾವ ರೀತಿ, ಶುಲ್ಬ ಸೂತ್ರಗಳ ಬಗ್ಗೆ ಇದೆ. ಅದೇ ನಾನು ಹೇಳಿದ್ನಲ್ಲ, ಪೈಥಾಗೋರಸ್ ಪ್ರಮೇಯ ಬೋಧಾಯನ ಮತ್ತು ಅಪಸ್ತಂಭ ಸೂತ್ರಗಳಲ್ಲಿ ಸ್ವಾರಸ್ಯಕರವಾಗಿ ಹೇಳಿದೆ ಅಂತ ಪೈಥಾಗೋರಸ್ ಪ್ರಮೇಯದ ಬಗ್ಗೆ ಇದೆ. ಸೊ ಇಲ್ಲೊಂದು ಮಾಹಿತಿಯನ್ನು ನೀವು, ಈ ಪ್ರಮೇಯವನ್ನು ಪೈಥಾಗೋರಸ್ನೇ ಪ್ರಮಾಣೀಕರಿಸೋದಕ್ಕೆ ಯಾವುದೇ ರುಜುವಾತುಗಳಿಲ್ಲ. ಓಕೆ, ಸೊ ಆಮೇಲೆ ಬ್ಯೂರ್ಕ್ ಅವರ ವಾದದ ಪ್ರಕಾರ ಪೈಥಾಗೋರಸ್ನ ಈ ಪ್ರಮೇಯ ಭಾರತದಿಂದಲೇ ಎರವು ತೆಗೆದುಕೊಂಡಿರೋದು ಎಂಬುದು. ಸೊ ಹಾಗಾಗಿ ಇನ್ನು ಗೊಂದಲ ಇದೆ. ಇನ್ನು ಕೆಲವೊಂದಿಷ್ಟು ಗಣಿತಶಾಸ್ತ್ರಗಳ ಪ್ರಕಾರ ಪೈಥಾಗೋರಸ್ ಅನ್ನುವಂತ ವ್ಯಕ್ತಿನೇ ಇದ್ದಿದ್ದಿಲ್ಲ ಅನ್ನೋದ್ರ ಬಗ್ಗೆ ಇದೆ. ಸೊ ಅದು ಇನ್ನು ಗೊಂದಲದಲ್ಲಿದೆ. ಅವನ್ನೆಲ್ಲ ನಾವು ಸರಿಯಾಗಿ ತಿಳ್ಕೋಬೇಕು. ಆಮೇಲೆ ಇದರಲ್ಲಿ ಇನ್ನೂ ಸಾಕಷ್ಟು ವಿಷಯಗಳು ಇದಾವೆ. ನಾನು ಮುಖ್ಯವಾಗಿ ಈ ಒಂದು ಮಾಹಿತಿಯನ್ನು ನಿಮ್ಗೆ ಹೇಳ್ತೀನಿ ಅಷ್ಟೇ. ಒಂದು ವಿವರವಾಗಿ ಹೇಳಲ್ಲ, ಸುಮ್ಮನೆ ಮೇಲೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ವೃತ್ತವನ್ನು ಚಚ್ಚೌಕಿಸುವ ಸಮಸ್ಯೆಗೆ ಪರಿಹಾರ ರಾಮಾನುಜನ್ ಅವರು ಕೊಟ್ಟಿರ್ತಕ್ಕಂಥ ಪರಿಹಾರ ಯಾವ ರೀತಿ ಅಂದ್ರೆ, ಇದು ಏನು ಸಮಸ್ಯೆ ಅಂದ್ರೆ, ಒಂದು ಕೊಟ್ಟಿರ್ತಕ್ಕಂಥ ವೃತ್ತಕ್ಕೆ ಅಷ್ಟೇ ವಿಸ್ತಾರವನ್ನು ಹೊಂದಿರತಕ್ಕಂಥ, ಅಷ್ಟೇ ಒಂದು ಏರಿಯಾವನ್ನು ಹೊಂದಿರತಕ್ಕಂಥ ಒಂದು ಚೌಕವನ್ನು ರಚಿಸುವುದು. ಮತ್ತು ಉಲ್ಟಾ ಅಂದ್ರೆ, ಒಂದು ಚೌಕ ಏನಾದ್ರೂ ಕೊಟ್ರೆ ಅಷ್ಟೇ ವಿಸ್ತಾರವನ್ನು ಹೊಂದಿರತಕ್ಕಂಥ ಒಂದು ವೃತ್ತವನ್ನು ರಚಿಸುವುದು. ಅಂದ್ರೆ ಯಾವುದೇ ಕ್ಯಾಲ್ಕುಲೇಷನ್ ಇರ್ಲಾರ್ದನೆ ಕೇವಲ ಸಾಧನೆಯ ಮುಖಾಂತರ ಮತ್ತು ಜಾಮಿಟ್ರಿ ಮೂಲಕ ಇದನ್ನು ಸಾಧಿಸೋದು. ಸೊ ಹಾಗಾಗಿ ಅದು ಒಂದು ಉತ್ತಮವಾಗಿರ್ತಕ್ಕಂಥದ್ದು. ಇವೆಲ್ಲ ಪುಸ್ತಕಗಳಲ್ಲಿ ನೋಡ್ಬೋದು. ಇವೆಲ್ಲ ಯಜ್ಞಕುಂಡಗಳಲ್ಲಿ ವಕ್ರಾಂಗ ಅನ್ನುವಂತ ಒಂದು ಇಟ್ಟಿಗೆಗಳ ಜೋಡಣೆ, ಇವೆಲ್ಲ ಯಜ್ಞಕುಂಡಗಳು ಭಾರತದಲ್ಲಿ. ಅಂದ್ರೆ ಇವೆಲ್ಲ ಗಣಿತದ ಒಂದು ಆಧಾರದಲ್ಲೇ ನಡೀತಾ ಇದ್ವು. ಸೊ ಹೆಂಗೋ ಸುಮ್ಮನೆ ಡಿಸೈನ್ ಮಾಡಿರೋದಲ್ಲ ಈ ಯಜ್ಞಕುಂಡಗಳನ್ನ, ಗಣಿತದ ಆಧಾರದ ಮೇಲೆ ಮತ್ತು ಕೆಲವೊಂದಿಷ್ಟು ಶುಲ್ಬಸೂತ್ರಗಳ ಅನಂತರದ ರೇಖಾಗಣಿತದ ಬಗ್ಗೆ ಆರ್ಯಭಟ ಮತ್ತು ಕೆಲವೊಂದಿಷ್ಟು ಭಾಸ್ಕರಾಚಾರ್ಯರ ರೇಖಾಗಣಿತದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪುಸ್ತಕ ನನ್ನ ಪ್ರಕಾರ. ಸಾಕಷ್ಟು ಜನ ಇದನ್ನ ಓದ್ಬಿಟ್ಟು ಇದರ ಒಂದು ಜ್ಞಾನವನ್ನು ತೆಗೆದುಕೊಳ್ಬೇಕು. ಇದು ನವ ಕರ್ನಾಟಕ ಪ್ರಕಾಶನದಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ವಿಷಯ, ಅತ್ಯಂತ ಕೇವಲ ಕಡಿಮೆ ಬೆಲೆಯಲ್ಲಿ, ಸೊ 110 ರೂಪಾಯಿಗೆ ಸಿಗುತ್ತೆ. ಡಿಸ್ಕೌಂಟ್ ಕೂಡ ಇರುತ್ತೆ. ಇದನ್ನ ನಾನು ಅರೌಂಡ್ 15ರಿಂದ 20% ಏನೋ 10% ಡಿಸ್ಕೌಂಟ್ ಅಲ್ಲಿ ತಗೊಂಡಿದ್ದು. ಸೊ ದಯವಿಟ್ಟು ಎಲ್ಲರೂ ಓದಿ, ಸೊ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ. ನಮಸ್ಕಾರ.